ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಹರಿದು ಹೋಗಲ್ಲ, ನೀರಿನಲ್ಲಿ ನೆನೆಯಲ್ಲ, ಕೈ ಸೇರಲು ಸಜ್ಜಾಗುತ್ತವೆ. RBIನ ಹೊಸ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳು ಯಾವಾಗಿಂದ ಜಾರಿಗೆ ಬರುತ್ತವೆ, ಏಕಾಏಕಿ ಏಕೆ ಈ ಒಂದು ನಿರ್ಧಾರ, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ. ಜೂನ್ ತಿಂಗಳಲ್ಲಿ ಮತ್ತೊಂದು ಕಂತಿನ 2,000 ರೂಪಾಯಿ ಜಮೆ ಆಗಲಿದೆ. ಆದ್ರೆ ಹೊಸ ನಿಯಮವು ಕೂಡ ಜಾರಿಗೆ ಬರ್ತಾ ಇದೆ. ಈ ನಿಯಮ ಪಾಲನೆ ಮಾಡಲೇಬೇಕು, ಇಲ್ಲವೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ. ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆದ ಬಂದಲ್ಲೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಪರಮೇಶ್ವರ್ ಅವರು, ಕೊಟ್ರೆ ಉಪಮುಖ್ಯಮಂತ್ರಿ ಖಾತೆ ಕೊಡಿ, ಇಲ್ಲವಾದ್ರೆ ಮಂತ್ರಿ ಸ್ಥಾನವೇ ಬೇಡ, ಶಾಸಕನಾಗಿ ಇದ್ದು ಬಿಡ್ತೇನೆ ಎಂದಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಬಂಗಾರ ಪ್ರಿಯರಿಗೆ ಒಂದು ಮುಖ್ಯವಾದ ಸೂಚನೆ. ನೀವು ಕೂಡ ಶೀಘ್ರದಲ್ಲೇ ಚಿನ್ನ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ 70% ಬೇಡಿಕೆ ಕುಸಿತವಾಗಿದ್ದು ಬಂಗಾರದ ಬೆಲೆ ಕುಸಿತವಾಗ್ತಾ ಇದೆ. ಇನ್ನು ಎಷ್ಟು ಕುಸಿತವಾಗಬಹುದು, ಏಕೆ ಕುಸಿತವಾಗ್ತಾ ಇದೆ, ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಅದ್ದೂರಿಯಾಗಿ ಪ್ರಮಾಣ ವಚನ ಮಾಡೋದಕ್ಕೆ ತಡೆ ಹಾಕಿದಂತ ಕಾಂಗ್ರೆಸ್ ಹೈಕಮಾಂಡ್, ಇದಕ್ಕೆ ಕಾರಣವೇ ಸಿದ್ದರಾಮಯ್ಯನವರು. ಯಾಕೆ, ಏನಾಯ್ತು, ಕೊನೆ ಕ್ಷಣದಲ್ಲಿ ಪ್ರಮಾಣ ವಚನ ಏಕೆ ಉಲ್ಟಾ ಹೊಡಿತು, ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ದೇಶದಲ್ಲಿ ಡಿಜಿಟಲ್ ಪಾವತಿಗಳು ಎಷ್ಟೇ ವೇಗವಾಗಿ ಬೆಳೆಯುತ್ತಿದ್ರೂ ನಗದು ಹಣದ ಬೇಡಿಕೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದೇ ಒಂದು ಕಾರಣಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ನೋಟು ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಹರಿದು ಹೋಗಲ್ಲ, ನೀರಿನಲ್ಲೂ ಕೂಡ ನೆನೆಯೋದಿಲ್ಲ, ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳು ಜಾರಿಗೆ ತರಲು RBI ಸಜ್ಜಾಗ್ತಾ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಕಲಿ ನೋಟು ಹಾವಳಿಗಳು ಕೂಡ ಹೆಚ್ಚಾಗಿದ್ದು, ಇದನ್ನು ನಿಯಂತ್ರಿಸಲು ಸರ್ಕಾರ ಈಗ ನೋಟುಗಳಲ್ಲಿ ದೊಡ್ಡ ಬದಲಾವಣೆ ಮಾಡಲು ಮುಂದಾಗಿದೆ. ಹೌದು, RBIನ ವರದಿಯ ಪ್ರಕಾರ 2025ರಲ್ಲಿ 2.17 ಲಕ್ಷ ನಕಲಿ ನೋಟು ಪತ್ತೆ ಆದರೆ 2026ರಲ್ಲಿ 2.30 ಲಕ್ಷಕ್ಕೂ ಅಧಿಕ ನೋಟುಗಳು ನಕಲಿ ಇರುವುದು ಪತ್ತೆಯಾಗಿದೆ. ಅಂದ್ರೆ ವರ್ಷಕ್ಕಿಂತ ವರ್ಷ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗುತ್ತಿದ್ದು, ಹಾಗಾಗಿ ಸರ್ಕಾರ ನೋಟುಗಳನ್ನು ಬದಲಾವಣೆ ಮಾಡಲು ಮುಂದಾಗಿದೆ. ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಸದ್ಯ ನಾವು ಬಳಸುತ್ತಿರುವ ನೋಟುಗಳು ಹತ್ತಿ ಆಧಾರಿತ ಕಾಗದದಿಂದ ಮಾಡಿರುವ ನೋಟುಗಳಾಗಿದೆ. ಆದರೆ ಪಾಲಿಮರ್ ನೋಟುಗಳನ್ನು ಬಯೋ ಆಕ್ಸಿಯಲಿ ಓರಿಯೆಂಟೆಡ್ ಪಾಲಿಪ್ರೋಪಿಲಿಯನ್ ಅಂದ್ರೆ BOPP ಎಂಬ ಒಂದು ವಿಶೇಷ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರಿಸಲಾಗುತ್ತೆ. ಹಾಗಾಗಿ ಇದು ನಕಲಿ ಮಾಡುವುದು ತುಂಬಾನೇ ಕಠಿಣವಾಗಲಿದೆ. ಮತ್ತು ಸ್ನೇಹಿತರೆ, ಈ ಒಂದು ಹೊಸ ಪ್ಲಾಸ್ಟಿಕ್ ನೋಟುಗಳು ನೋಡಲಿಕ್ಕೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳಂತೆ ಗಟ್ಟಿಯಾಗಿರೋದಿಲ್ಲ. ಆದರೆ ಅದೇ ಮಾದರಿಯಲ್ಲಿ ಸಾಮಾನ್ಯ ಕಾಗದದ ನೋಟುಗಳಂತೆ ಹಗುರವಾಗಿರುತ್ತವೆ ಮತ್ತು ಸುಲಭವಾಗಿ ಮಡಚಬಹುದಾಗಿದೆ. ಒಟ್ಟಿನಲ್ಲಿ RBI ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದೆ ಸ್ನೇಹಿತರೆ. ಶೀಘ್ರವೇ ಈ ಒಂದು ಹೊಸ ನೋಟುಗಳು ದೇಶಾದ್ಯಂತ ಚಾಲನೆ ಬರಲಿವೆ. ಈ ನೋಟುಗಳು ಕಾಗದದ ನೋಟುಗಳಿಗಿಂತ 3ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ ಎಂದು ಹೇಳಲಾಗುತ್ತಿದ್ದು, ಹಾಗಾಗಿ ಪದೇ ಪದೇ ಹೊಸ ನೋಟು ಮುದ್ರಿಸುವ ವೆಚ್ಚವು ಕೂಡ ತಗ್ಗುತ್ತೆ ಎನ್ನುವುದು RBIನ ಉದ್ದೇಶವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ಇದೀಗ ರಾಜ್ಯದ ಸರ್ಕಾರ ಜೂನ್ ತಿಂಗಳಲ್ಲಿ ಮತ್ತೊಂದು ಕಂತು ಬಿಡುಗಡೆ ಮಾಡಲು ಸಜ್ಜಾಗುತ್ತಿದ್ದು, ಆದರೆ ಸ್ನೇಹಿತರೆ, ಈ ಒಂದು ಕಂತು ಪಡೆದುಕೊಳ್ಳಬೇಕಂದ್ರೆ ನಿಯಮಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಹೌದು, ಒಂದು ಕಡೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆದರೆ ಮತ್ತೊಂದೆಡೆಯಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಜಮೆ ಮಾಡುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ. ಹೌದು, ಇನ್ನು ಮುಂದೆ 2,000 ರೂಪಾಯಿ ಬೇಕಂದ್ರೆ ಮರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಹೌದು ಗೆಳೆಯರೆ, ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡಿದಾಗೊಮ್ಮೆಲ್ಲ ಮೃತರ ಬ್ಯಾಂಕ್ ಖಾತೆಗೆ, ಅನರ್ಹರಿಗೆ, ಶ್ರೀಮಂತರಿಗೆ ಹೀಗೆ ಸಾಕಷ್ಟು ಹಣ ದುರ್ಬಳಕೆ ಆಗುತ್ತಿದ್ದು, ಹಾಗಾಗಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ಮಹಿಳೆಯರಿಗೆ ಮರು ನೋಂದಣಿ ಕಡ್ಡಾಯ ಮಾಡಿದೆ. ಅಂದ್ರೆ ಸ್ನೇಹಿತರೆ, ಹತ್ತಿರದಲ್ಲಿರುವ ಬೆಂಗಳೂರು 1 ಗ್ರಾಮ್ 1 ಸೇವಾ ಕೇಂದ್ರ ಅಥವಾ ಇತರೆ ಕಂಪ್ಯೂಟರ್ ಶಾಪ್ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಮತ್ತೊಮ್ಮೆ ಮರು ನೋಂದಣಿ ಮಾಡಿಕೊಳ್ಳಬೇಕು. ಇದರಿಂದ ಸ್ನೇಹಿತರೆ, ಜೀವಂತ ಮತ್ತು ಅರ್ಹ ಫಲಾನುಭವಿಗಳಿಗೆ ಹಣ ಜಮೆ ಮಾಡಲು ಸರ್ಕಾರಕ್ಕೆ ಸಹಾಯಕವಾಗುತ್ತೆ. ಈಗ ಮಾಹಿತಿ ಪ್ರಕಾರ ಸ್ನೇಹಿತರೆ, ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿರುವ ರಾಮನಗರ ಜಿಲ್ಲೆ ಒಂದರಲ್ಲೇ 12,719 ಮಂದಿಯನ್ನ ಕೈಬಿಡಲಾಗಿದೆ. ಹೌದು, ರಾಮನಗರ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 12,719 ಮಂದಿಯನ್ನ ಕೈಬಿಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಷ್ಟಪಡಿಸಿದೆ. ಹೌದು, ಫಲಾನುಭವಿಗಳ ಪಟ್ಟಿಯನ್ನು ಆಗಾಗ ಸರ್ಕಾರ ಪರಿಷ್ಕರಿಸುತ್ತಿದ್ದು, ಇದೀಗ ರಾಮನಗರ ಜಿಲ್ಲೆಯೊಂದರಲ್ಲೇ 12,700 ಮೃತಪಟ್ಟ ಫಲಾನುಭವಿಗಳನ್ನು ಯೋಜನೆಯಿಂದ ಹೊರಗಿಡಲಾಗಿದೆ. ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಈ ಒಂದು ಪಟ್ಟಿಯಿಂದ 3 ಕಾರಣ ಕೊಟ್ಟು ಹೊರಗಿಡಲಾಗಿದೆ. ಮೊದಲನೇ ಕಾರಣ, ಗೃಹಲಕ್ಷ್ಮಿಗೆ ಅರ್ಹರಾಗಿದ್ದರೂ ಕೂಡ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡಿಲ್ಲವೆಂದರೆ ಅಂತಹ ಫಲಾನುಭವಿಗಳನ್ನು ಹೊರಗಿಡಲಾಗಿದೆ. ಎರಡನೇ ಕಾರಣ, ಆದಾಯ ತೆರಿಗೆ ಅಥವಾ GST ಪಾವತಿ ಮಾಡುತ್ತಿದ್ರೆ ಈ ಒಂದು ಎರಡನೇ ಕಾರಣ ಕೊಟ್ಟು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇನ್ನು ಮೂರನೇ ಕಾರಣ, ಮೃತಪಟ್ಟವರನ್ನು ಕೂಡ ಹೊರಗಿಡಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ
ಸದಸ್ಯರಾಗಿ ಇನ್ನು ಮುಂದೆ ಹಣ ಪಡೆದುಕೊಳ್ಳಬೇಕೆಂದರೆ ಬೆರಳಚ್ಚು ನೀಡುವ ಮೂಲಕ ಮತ್ತೊಮ್ಮೆ ಮರುನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ್ದು ಅಷ್ಟು ಮಾತ್ರವಲ್ಲ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಂದು ಅಧಿಕೃತವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಉಪಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗುತ್ತಿದ್ದು, ಹಾಗಾಗಿ ಆ ಒಂದು ಸ್ಥಾನ ನನಗೇನೆ ಕೊಡಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಹೌದು ಗೆಳೆಯರೆ, ಡಿಸಿಎಂ ಜೊತೆಗೆ ಪ್ರಮುಖ ಖಾತೆ ಕೊಡಿ, ಇಲ್ಲವಾದರೆ ಮಂತ್ರಿ ಸ್ಥಾನನೂ ಬೇಡ, ಸಾಮಾನ್ಯ ಶಾಸಕನಾಗಿ ಇದ್ದು ಬಿಡ್ತೇನೆ ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೌದು, ಸದ್ಯ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನೂತನ ಸಚಿವ ಸಂಪುಟ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಹಿರಿಯ ನಾಯಕರಲ್ಲಿ ಅಸಮಾಧಾನಗಳು ಸ್ಫೋಟಗೊಂಡಿವೆ. ಪ್ರಮುಖವಾಗಿ ದಲಿತ ಕೋಟಾದ ಅಡಿಯಲ್ಲಿ ಬರುವ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪಕ್ಷದ ಒಳಗೇನೆ ತೀವ್ರ ಪೈಪೋಟಿ ಆರಂಭವಾಗಿರುವುದು ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿದೆ. ಯಾಕಂದರೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಿದ್ದಂತೆ ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರ ಬಣದ ಶಾಸಕರಿಗೆ, ಸಚಿವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನ ಕೊಡಬೇಕಾಗಿದೆ. ಇದೀಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಗೃಹ ಸಚಿವ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಉನ್ನತ ಹುದ್ದೆಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ. ಇತ್ತೀಚೆಗಷ್ಟೇ ನವದೆಹಲಿಗೆ ಭೇಟಿ ಕೊಟ್ಟಂತ ಪರಮೇಶ್ವರ್ ಅವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪಕ್ಷದ ವರಿಷ್ಠರ ಮೇಲೆ ತೀವ್ರ ಒತ್ತಡ ಹೇರಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಬಾರಿ ತಮಗೇನೆ ಉಪಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಪ್ರಬಲ ಖಾತೆಯನ್ನೇ ಕೊಡಬೇಕು ಎಂದು ಹಠ ಹಿಡಿದಿದ್ದಾರೆ. ಪಕ್ಷಕ್ಕಾಗಿ ತಾವು ನೀಡಿರುವ ಕೊಡುಗೆ ಮತ್ತು ಹಿರಿತನವನ್ನು ಪರಿಗಣಿಸಿ ಸೂಕ್ತ ಸ್ಥಾನಮಾನ ಕೊಡಬೇಕು, ಇಲ್ಲದಿದ್ದರೆ ಮಂತ್ರಿ ಸ್ಥಾನವೇ ಬೇಡ ಎಂದು ಪರಮೇಶ್ವರ್ ಅವರು ವರಿಷ್ಠರ ಸಮ್ಮುಖದಲ್ಲೇ ನೇರವಾಗಿ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಹೌದು, ನನಗೆ ಗೌರವಯುತವಾಗಿ ಸ್ಥಾನ ಸಿಗದಿದ್ದರೆ ಸಚಿವ ಸ್ಥಾನವೇ ಬೇಡ, ನಾನು ಕೇವಲ ಶಾಸಕನಾಗಿಯೇ ಉಳಿಯಲು ಸಿದ್ಧ, ಕಳೆದ ಬಾರಿ ನೀಡಿದ್ದಂತ ಗೃಹ ಇಲಾಖೆಯೂ ಕೂಡ ನನಗೆ ಬೇಡ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಶೀಘ್ರದಲ್ಲೇ ಚಿನ್ನ ಖರೀದಿ ಮಾಡಬೇಕು ಎಂದು ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಶೀಘ್ರವೇ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಲಕ್ಷಣಗಳು ಕಂಡು ಬರುತ್ತಿವೆ. ಹೌದು, ದೇಶಾದ್ಯಂತ ಚಿನ್ನದ ಬೇಡಿಕೆಯಲ್ಲಿ 70% ಭೀಕರ ಕುಸಿತವಾಗಿದ್ದು, ಮತ್ತೊಂದೆಡೆಯಲ್ಲಿ ಬಂಗಾರದ ಮೇಲೆ ಕೇಂದ್ರ ಸರ್ಕಾರ 18% ಆಮದು ಸುಂಕ ತೆರಿಗೆ ಹೇರಿದ್ದು, ಈ ಕಾರಣದಿಂದಲೇ ಭಾರತದಲ್ಲಿ ಚಿನ್ನದ ಬೇಡಿಕೆ ಕುಸಿತವಾಗಿದೆ. ಮತ್ತೊಂದೆಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಕಾರಣ ಈ ಒಂದು ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ದು, ಹೂಡಿಕೆದಾರರು ಚಿನ್ನ ಬಿಟ್ಟು ಈಗ ಪೆಟ್ರೋಲ್, ಡೀಸೆಲ್ ಮತ್ತು ಇತರೆ ಕ್ರೂಡ್ ಆಯಿಲ್ ನಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಸತತವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಕುಸಿಯುವ ಲಕ್ಷಣಗಳು ಕಂಡು ಬಂದಿವೆ. ಹೌದು, ಡಾಲರ್ ಏರುಪೇರು, ಮಾರುಕಟ್ಟೆ ಸೇರಿದಂತೆ ಹಲವು ಕಾರಣದಿಂದ ಚಿನ್ನ ಈಗ ಕುಸಿತವಾಗ್ತಾ ಇದೆ. ಇನ್ನು ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಧ್ಯವಾದರೆ 1 ವರ್ಷ ಚಿನ್ನ ಖರೀದಿ ಮಾಡಲೇಬೇಡಿ ಎಂದು ದೇಶಾದ್ಯಂತ ಜನತೆಗೆ ಮನವಿ ಮಾಡಿದ್ದು, ಇದೇ ಒಂದು ಹೇಳಿಕೆ ಬಂದಲ್ಲೇ ಬಂಗಾರದ ಮಾರುಕಟ್ಟೆ ಥಂಡ ಹೊಡೆದಿದೆ. ಹೌದು, ಈಗ ಸತತವಾಗಿ 2ನೇ ದಿನ ಚಿನ್ನದ ಬೆಲೆ ಮತ್ತೆ ಇಳಿಕೆಯಾಗಿದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ 24 ಕ್ಯಾರೆಟ್ 1 ಗ್ರಾಂನಲ್ಲಿ ಮತ್ತೆ 75 ರೂಪಾಯಿ ಕುಸಿತವಾಗಿದ್ದು, ಇವತ್ತು ಜೂನ್ 1ರಂದು 24 ಕ್ಯಾರೆಟ್ 1 ಗ್ರಾಂ ಬಂಗಾರ 15,622 ರೂಪಾಯಿ, ಅಂದ್ರೆ 10 ಗ್ರಾಂಗೆ 1,56,000 ಸ್ನೇಹಿತರೆ. ಇತ್ತೀಚೆಗಷ್ಟೇ ಮತ್ತೆ 1,60,000 ಮುಟ್ಟಿತ್ತು, ಈಗ ಮತ್ತೆ 4,000 ಕುಸಿತವಾಗಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಇವತ್ತು ಕೂಡ 1 ಗ್ರಾಂ ಬೆಳ್ಳಿ 280 ರೂಪಾಯಿ ಆಗಿದೆ, ಅಂದ್ರೆ 10 ಗ್ರಾಂಗೆ 2,800 ರೂಪಾಯಿ, 100 ಗ್ರಾಂಗೆ 28,000, 1 ಕೆಜಿ ಬೆಳ್ಳಿ 2,80,000 ರೂಪಾಯಿ. ನಿಮ್ಮ ಪ್ರಕಾರ ಚಿನ್ನ ಇನ್ನಷ್ಟು ಕುಸಿಯಬೇಕಾ, ಏರಿಕೆ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಈಗ ಚಿನ್ನ ಮತ್ತೊಮ್ಮೆ ಕುಸಿಯುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಆಸುಪಾಸು ಮತ್ತೆ 1,30,000 ಬರಬಹುದು ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿರುವಂತದ್ದು. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಲು ಡಿ.ಕೆ. ಶಿವಕುಮಾರ್ ಅವರು ಸಜ್ಜಾಗುತ್ತಿದ್ದಾರೆ. ಹೌದು, ಜೂನ್ 3ರಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು, ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಕ್ಷಣದಲ್ಲಿ ಎಲ್ಲಾ ಪ್ಲಾನ್ ಉಲ್ಟಾಗಿದೆ. ಹೌದು ಗೆಳೆಯರೆ, ಆರಂಭದಲ್ಲಿ ವಿಧಾನಸೌಧದ ಮುಂಭಾಗದಲ್ಲೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲು ಸರ್ಕಾರ ಚಿಂತನೆ ಹಾಕಿಕೊಂಡಿತ್ತು. ಆದರೆ ಇದೀಗ ಅಂತಿಮವಾಗಿ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ರಾಜಭವನದ ಗ್ಲಾಸ್ ಹೌಸ್ಗೆ ಸ್ಥಳಾಂತರ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಅತ್ಯಂತ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪದಗ್ರಹಣ ಕಾರ್ಯಕ್ರಮ ಮಾಡಲು ಹೈಕಮಾಂಡ್ ಅವರು ತೀರ್ಮಾನಿಸಿದ್ದಾರೆ. ಹೌದು, ಇದಕ್ಕೆ ಮುಖ್ಯ ಕಾರಣನೇ ಸಿದ್ದರಾಮಯ್ಯನವರು ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ತಮ್ಮದೇ ಆದ ಬಲವಾದ ಅಹಿಂದ ಮತ ಬ್ಯಾಂಕ್ ಹಾಗೂ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯನವರೇ ಪ್ರಮುಖ ಕಾರಣ. ಹಾಗಾಗಿ ಈಗ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವ ಪರಿಣಾಮ ಇತರ ಸಮುದಾಯಗಳಿಗೆ ತೊಂದರೆ ಆಗಬಾರದು. ಹೌದು, ಸದ್ಯದ ಅಧಿಕಾರ ಹಸ್ತಾಂತರದಿಂದ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹಾಗೂ ಜನಸಾಮಾನ್ಯ
ಜನಸಾಮಾನ್ಯರಿಗೆ ಯಾವುದೇ ತಪ್ಪು ಸಂದೇಶ ರವಾನೆ ಆಗಬಾರದು ಎಂಬ ಕಾರಣಕ್ಕೆ ಹೈಕಮಾಂಡ್ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ನಡೆಸಲು ಚಿಂತನೆ ಮಾಡಿಕೊಂಡಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನಮ್ಮದೇ ಪಕ್ಷದ ಹಿರಿಯ ನಾಯಕರೊಬ್ಬರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಮತ್ತೊಬ್ಬರಿಗೆ ಸಿಎಂ ಸ್ಥಾನ ಕೊಡ್ತಿದ್ದೇವೆ. ಹಾಗಾಗಿ ಇದನ್ನು ವಿಜೃಂಭಿಸಿ ಸಂಭ್ರಮಿಸಿ ಆಚರಿಸುವ ಸಂದರ್ಭವಲ್ಲ, ಬದಲಿಗೆ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದ ಸಮಯ ಎಂದು ಕಾಂಗ್ರೆಸ್ನ ವರಿಷ್ಠರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಅಧಿಕಾರ ಬದಲಾವಣೆ ನಂತರ ಪಕ್ಷದ ಒಳಗೆ ಮತ್ತು ಮತದಾರರಲ್ಲೂ ಕೂಡ ಯಾವುದೇ ರೀತಿ ಗೊಂದಲ ಉಳಿಯಬಾರದು ಎಂಬ ಕಾರಣಕ್ಕೆ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇನೆಂದರೆ, ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ ತಕ್ಷಣವೇ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯನವರು ಜೊತೆಯಾಗಿ ರಾಜ್ಯ ಪ್ರವಾಸ ತೆಗೆದುಕೊಳ್ಳಬೇಕು ಎಂದು ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರೆ. ಮಾಹಿತಿಯ ಪ್ರಕಾರ ಕನಿಷ್ಠ 8 ರಿಂದ 10 ಜನ ಆಶೀರ್ವಾದ ಯಾತ್ರೆ ಆಯೋಜಿಸಲು ಸೂಚಿಸಲಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಈ ಒಂದು ಸಭೆಯಲ್ಲಿ ಯಾತ್ರೆಗಳಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಸಾರ್ವಜನಿಕರನ್ನು ಉದ್ದೇಶಿಸಿ ನಾನೇ ಸ್ವ ಇಚ್ಛೆಯಿಂದ ಒಪ್ಪಿ ಪಕ್ಷದ ಹಿತದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ದೇನೆ ಎಂದು ಹೇಳಿದರೆ ಆಗ ಜನರಿಗೆ ಈ ಒಂದು ಮನವರಿಕೆ ಆಗುತ್ತೆ ಮತ್ತು ಯಾವುದೇ ಗೊಂದಲ ಇರೋದಿಲ್ಲ ಎನ್ನುವುದು ಹೈಕಮಾಂಡ್ನವರ ಪ್ಲಾನ್ ಆಗಿದೆ. ಸದ್ಯಕ್ಕೆ ಇಷ್ಟೇ ಇತ್ತು. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.